ನನ್ಗಂತೂ ನಂಬಕ್ಕೆ ಆಗ್ಲಿಲ್ಲ. ಒಂದ್ ಕ್ಷಣ ಕಳ್ದೆ ಹೋಗ್ಬಿಟ್ಟಿದೆ. ನನಗೂ ನೀನ್ ಮೊದ್ಲೇ ಬಾರಿಗೆ ನೋಡಿದಾಗ ಕಣ್ ನೋಡ್ತಿತ್ತು, ಹೃದಯ ನಡುಗ್ತಿತ್ತು. ಹೌದು, ಈಗ ಮದ್ವೆ ಆದ್ಮೇಲೆ ತುಂಬಾ ಖುಷಿಯಾಗಿ ಇದೆಯಾ ಅನ್ಸುತ್ತೆ. ಇವತ್ತು ಹೃದಯ ಕೊರಗ್ತಿದೆ, ಹೇಗ್ ಹೇಳಿ. ನಿತ್ಕೋ, ಯಾಕಿಷ್ಟು ಬೇಜಾರದಲ್ಲಿದ್ಯಾ? ಎಷ್ಟೋ ವರ್ಷದ್ಮೇಲೆ ಮೀಟ್ ಆಗಿದೀವಿ, ಈಗಾದ್ರೂ ನಗಲ್ಲ. ನನಗ್ ನಿಜ ಹೇಳ್ಬೇಕು ಅನಿಸ್ತಾ ಇದೆ. ಹೇಳು. ನೀನ್ ಯಾಕೆ ಇಷ್ಟೊಂದು ಸಿಂಪಲ್ ಆಗಿದ್ಯಾ? ಜೀವನದ ಕನಸುಗಳೇ ಸತ್ತೋದ್ಮೇಲೆ ಸಿಂಪಲ್ ಆಗಿರ್ತೆ, ಇನ್ ಹೇಗಿರ್ಲಿ. ಅದಾ, ಕಷ್ಟ ಅಂತ ಬಂದ್ರೆ ಎಲ್ಲರಿಗೂ ಸಹಾಯ ಮಾಡ್ತೀನಿ. ಮತ್ತೆ ನನ್ ಜೊತೆಗೆ ಇದ್ದು ನಂಗೆ ಬೆನ್ನಿಗೆ ಚೂರಿ ಆಗ್ತಾ ಇದಾರೆ. ಏನ್ ಮಾಡಕ್ ಆಗಲ್ಲ, ಬಿಟ್ಬಿಡು. ಅದೇನೋ ಹೇಳ್ಬೇಕು ಅಂತ ಇದೆಯಲ್ಲ, ಏನದು? ಹೇಗ್ ಹೇಳೋದು ನಿಮ್ಗೆ? ನನ್ ಮದ್ವೆ ದಿನ ನಿನಗ್ ತುಂಬಾ ಸರಿ ಕಾಲ್ ಮಾಡ್ದೆ, ನೀನ್ ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಧನುಗ್ ಕಾಲ್ ಮಾಡಿ ಕೇಳ್ದೆ, ನೀನ್ ಹಾಸ್ಪಿಟಲ್ ಅಡ್ಮಿಟ್ ಇದೀಯಾ ಅಂತ ಹೇಳ್ದ. ಒಂದ್ ಕ್ಷಣ ನನ್ ಹೃದಯನೇ ಹೊಡೆದಂಗಾಯ್ತು. ನಿನ್ ಹತ್ರ ಬರ್ಬೇಕಂದ್ರೆ ಯಾರು ನನ್ನ ಬಿಡ್ತಾ ಇಲ್ಲ. ಬೆಳಗಾದ್ರೆ ನನ್ ಮದ್ವೆ, ಯಾರಿಗೂ ನನ್ ಮೇಲೆ ಕರುಣೆನೆ ಬರ್ಲಿಲ್ಲ. ಸತ್ತು ಗೊಂಬೆಗ್ ತಾಳಿ ಕಟ್ಟೋ ಹಾಗೆ ನನ್ ಕೊಳ್ಳಿಗ್ ತಾಳಿ ಕಟ್ಸಿದ್ರು. ಆಮೇಲೆ ಹಾಸ್ಪಿಟಲಿನ ಗೋಡೆಗಳು. ಅದ್ ಬಿಡು, ನೀನ್ಯಾಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ? ಅದಾ, ಮದ್ವೆ ವಿಷಯ ಕೇಳಿ ಅಲ್ಲೇ ಕುಸಿದ್ಬಿಟ್ಟಿದೆ. ಅದಿರ್ಲಿ, ಗಂಡ ಹೇಗಿದ್ದಾನೆ ಈಗ? ಅಂದ್ರೆ ಕಣ್ಣಿಗೆ ಕಾಣದ ಮನ್ಸಲ್ಲೇ ತುಂಬಾ ನೋವಿದೆ. ಅವಸರಪಟ್ಟು ಹಾಳು ಮಾಡ್ಕೊಂಡೆ ನನ್ನ ಜೀವನನ. ಒಂದ್ ವರ್ಷದಿಂದನೇ ಅವ್ರು ತೀರ್ ಹೋದ್ರು. ಹೌದಾ, ಯಾಕೆ, ಏನಾಗಿತ್ತು? ಆಫೀಸಿಂದ ಮನೆಗ್ ಬರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು. ಅಳ್ಬೇಡ ಕಣೋ, ನೀನ್ ಈ ತರ ಹತ್ರ ನನ್ ಸಹಿಸ್ಕೊಂಡಿರೋ ತಾಳ್ಮೆನೆ ಇರಲ್ಲ. ಸುಮ್ನಾಗೋ. ಏನಂತ ಅಳ್ಳಿ? ಕೊರಳಲ್ಲಿ ತಾಳಿ ಇದೆ ಅಂತ ಅಳ್ಳ, ಇಲ್ಲ ಹಾಳಿ ಕಟ್ಟಿದವನ್ ಬಿಟ್ಟು ಹೋದ್ನಂತ ಅಳ್ಳ, ಇಲ್ಲ ಪ್ರೀತಿಸಿದವನೇ ಮರೆತು ಹೋದ್ನಂತ ಅಳ್ಳ? ಏನ್ ಹೇಳ್ತಾ ಇದೀಯಾ? ಅಂದ್ರೆ ನಿನ್ ಮಾತಿನ ಅರ್ಥ ಇಷ್ಟೊತ್ತೆಲ್ಲ ಈಗ ಮಾಡಿದ್ ಜೋಕ? ನನಗ್ ಮದ್ವೆನೇ ಆಗಿಲ್ಲ ಕಣೋ. ಏನೋ ನಿಜನಾ? ನೀನನ್ನ ಮರ್ತಿದ್ಯಾ ಅನ್ಕೊಂಡಿದ್ದೆ, ಆದ್ರೆ ಜಗತ್ತಲ್ಲಿ ಯಾರು ಕೊಡದೆ ಇರೋ ಪ್ರೀತಿ ನಿಂದು. ನಿನ್ ಬಿಟ್ಟು ಹೇಗಿರ್ಲಿ? ನೋಡು, ನಾಲ್ಗೆ ಹೇಳೋ ಸುಳ್ಳಿನಿಂದ ಕಣ್ಣೀರಿಗೆ ಕೊನೆನೇ ಇಲ್ಲ. ಆದ್ರೆ ನೀನಿಲ್ಲದ್ ನನ್ಗೆ ಜಗವೇ ಇಲ್ಲ.